ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿಯಿಂದ ಗ್ಯಾಸ್ ಸಿಲಿಂಡರ್ಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗ್ತಾ ಇದೆ. ಸಮರ್ಪಕವಾಗಿ ಗ್ಯಾಸ್ ಮತ್ತು ಕಚ್ಚಾ ತೈಲ ಪೂರೈಕೆ ಆಗದೇ ಇರೋ ಕಾರಣಕ್ಕೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಕಳೆದ 20 ದಿನಗಳಿಂದ ಈ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಆದರೂ ಸಹ ಭಾರತ ಸರ್ಕಾರದ ಬಳಿ 3 ತಿಂಗಳಿಗೆ ಡೊಮೆಸ್ಟಿಕ್ ಸಿಲಿಂಡರ್ ಅಂದರೆ 33 ಕೋಟಿ ಗ್ರಾಹಕರಿಗೆ 3 ತಿಂಗಳಿಗೆ ಆಗುವಷ್ಟು ಡೊಮೆಸ್ಟಿಕ್ ಸಿಲಿಂಡರ್ನ ಪೂರೈಕೆ ಮಾಡೋಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿಗಳು ಸ್ಪಷ್ಟಪಡಿಸ್ತಾ ಇದೆ. ಕಳೆದ 22 ದಿನಗಳಿಂದ ಯುದ್ಧ ಆಗ್ತಾ ಇದೆ. ಈಗ ಮಾಧ್ಯಮಗಳಲ್ಲಿ ಎಲ್ಲಿ ನೋಡಿದ್ರು ಗ್ಯಾಸ್ ಸಿಲಿಂಡರ್ ಇಲ್ಲ, ಆ ಹೋಟೆಲ್ಗೆ ಗ್ಯಾಸ್ ಸಿಲಿಂಡರ್ ಇಲ್ಲ, ಅಲ್ಲಿ ಹಾಸ್ಟೆಲ್ಗೆ ಗ್ಯಾಸ್ ಸಿಲಿಂಡರ್ ಇಲ್ಲ, ದೇವಸ್ಥಾನಕ್ಕೆ, ಅನ್ನಕ್ಕೆ, ಪ್ರಸಾದಕ್ಕೆ, ಹಾಗೆ ಹೀಗೆ ಅಂಥೇಳಿ ಮಾಧ್ಯಮಗಳಲ್ಲಿ ಹೆಚ್ಚು ಗ್ಯಾಸ್ ಸಮಸ್ಯೆಯ ಸುದ್ದಿಗಳನ್ನು ತೋರಿಸಿ ಭಯ ಉಂಟು ಮಾಡಲಾಗ್ತಾ ಇದೆ. ದಯವಿಟ್ಟು ಅದು ಬೇಡ, ಜನರು ಗಾಬರಿ ಆಗಬೇಡಿ ಅಂಥೇಳಿ ಯಲಹಂಕದ HP ಹಿಂದೂಸ್ತಾನ್ ಪೆಟ್ರೋಲಿಯಮ್ಸ್ನ ಇಂದು ಗ್ಯಾಸ್ ಏಜೆನ್ಸಿ ಸ್ಪಷ್ಟಪಡಿಸಿದೆ. ನಮ್ಮಲ್ಲಿ ಪ್ರತಿದಿನ 800ರಿಂದ 1000 ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ವು. ಈಗ 5ರಿಂದ 5,500 6,000 ಅಷ್ಟು ಬುಕ್ಕಿಂಗ್ಗೆ ಡಿಮ್ಯಾಂಡ್ ಬರ್ತಾ ಇದೆ. ಈ ರೀತಿಯಾಗಿ ಪ್ಯಾನಿಕ್ ಆಗೋದು ಬೇಡ. ಡೊಮೆಸ್ಟಿಕ್ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಸರ್, ಭಯ ಭೀತಿ ಎಲ್ರಿಗೂ ಇರೋದು ಸಾಮಾನ್ಯ ಇರೋದು. ಬಟ್ ಏನು ಅಂತಂದರೆ ಯಾವಾಗ ಏನಾಗುತ್ತೆ ಅಂತ ಅನ್ನೋದು ಎಲ್ರಿಗೂ ಭಯ ಇರೋದಕ್ಕೋಸ್ಕರ ಅವರು ಇರೋದನ್ನು ಅವ್ರ ಹತ್ರ ಯಾರ ಖಾಲಿ ಸಿಲಿಂಡರ್ಗಳಿದೆಯೋ ಮೊದಲು 1-1.5 ತಿಂಗಳಾದಮೇಲೆ ಇವಾಗ 60 ದಿನಕ್ಕಾಗುತ್ತೆ ಅಂತಂದರೆ ಒಂದು 45 ದಿನ ಆವಾಗ ಬುಕ್ ಮಾಡ್ಕೊಳ್ತಾಯಿದ್ರು. ಖಾಲಿ ಸಿಲಿಂಡರ್ ಇದ್ದರೂ ಪರವಾಗಿಲ್ಲ, ಹಂಗೆ ಆ ಥರ ಇರ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಕಾರಣ ಯುದ್ಧದ ಭಯ ಇರೋದ್ರಿಂದ ಬರುತ್ತೋ ಇಲ್ವೋ ಆ ರೀತಿಯಲ್ಲಿ ಅವ್ರ ಹತ್ರ ಖಾಲಿ ಸಿಲಿಂಡರ್ಗಳು ಯಾವುದಿದೆ ಎಲ್ಲ ಬುಕ್ ಮಾಡ್ಕೊಳ್ಳೋದು, ತೆಗೆದು ಇಟ್ಕೊಳ್ಳೋದು. ಇದರಲ್ಲಿ ಒಂದು ಈ ಕೆಲವರು ಏನು ಅಂತಂದರೆ ಈ ದುಡ್ಡಿನ ಸಮಸ್ಯೆ ಇರುತ್ತಲ್ಲ, ಇವರು ಕಾಳು ಸಂತೆಯಲ್ಲಿ ಮಾರ್ಕೊಳ್ಳೋವಂಥ ವ್ಯವಹಾರನೂ ಜಾಸ್ತಿ ಇರುತ್ತೆ. ಈ ಒಂದು ವಿಚಾರಕ್ಕೋಸ್ಕರ ಎಲ್ರಿಗೂ ಇದು ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ ಅಂತಾರೆ. ಬಟ್ ಜನಸಾಮಾನ್ಯರಿಗೆಲ್ಲ ಏನು ಯೋಚನೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಇವಾಗ ಜನರಿಗೆ ಎಲ್ಲ ಬರೋವಂಥ ಕಷ್ಟ ಇದ್ದೇ ಇರುತ್ತೆ. ಬಟ್ ಭಯ ಬೀಳ್ದಿರ ಏನು ಬೇಕೋ ಅದನ್ನು ನಾವು ಅಳವಡಿಸ್ಕೊಂಡು ಮಾಮೂಲಿ ಸಾಮಾನ್ಯ ರೀತಿಗಿಂತ ಸ್ವಲ್ಪ ಎಚ್ಚರಿಕೆ ಇರಬೇಕು, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದನ್ನು ನಾವು ಬೇರೆ ರೀತಿಯಲ್ಲಿ ಗೃಹ ಬಳಕೆಗೆ ಅಂತ ಉಪಯೋಗಿಸ್ಕೊಂಡು ಅದು ಬಿಟ್ಬಿಟ್ಟು ನಾವು ಏನೋ ಹಣ ಸಿಗುತ್ತೆ ಅಂತಬಿಟ್ಟು ಕಮರ್ಷಿಯಲ್ಗೆ ಮಾರ್ಕೊಳ್ಳೋದು, ಅದರಲ್ಲಿ ಇಸ್ಗಾಕೊಂಡು ಮತ್ತೆ ಒದ್ದಾಡೋದು ಅದೆಲ್ಲ ಮಾಡಬಾರ್ದು, ಬೇಡ. ಆಮೇಲೆ ಇನ್ನೂ ನಮ್ಮ ಒಂದು ಅನಿಸಿಕೆ ಏನು ಅಂತಂದರೆ, ಈ ಥರ ಡೊಮೆಸ್ಟಿಕ್ಗೆ ಅಂತಂದ್ಬಿಟ್ಟು ತೊಗೊಂಡು ಈ ಕಾಳು ಸಂತೆಯಲ್ಲಿ ಮಾರ್ತಾ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಹಿಡಿದು ಅವ್ರದ್ದು ಇದು ಗ್ಯಾಸ್ದು ಇದೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ಸಮಸ್ಯೆ ಬಗೆಹರಿಯುತ್ತೆ. ಪ್ಲಸ್ ಇನ್ನೊಂದೇನು ಅಂತಂದರೆ, ಈ ಥರ ಒಂದು ಸರಿ ನಾವು ಸ್ಟ್ರಿಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದೆ ಬರೋ ಅನಾಹುತಗಳಿಗೆಲ್ಲನೂ ಸ್ವಲ್ಪ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಪ್ಲಸ್ಸು ಇವಾಗ ಜನರು ಈ ಭಯ ಭೀತಿಯಿಂದ ನಮಗೆ ಎಲ್ಲೋದ್ರೂ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಮನವರಿಕೆ ಆಗುತ್ತೆ. ಅಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೂ ನಮ್ಮ ಗಣೇಶನ ಹೇಳೋದಂಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಭಯ ಬಂದೇ ಬರ್ತದೆ, ಯುದ್ಧ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಇನ್ನೂ 6 ತಿಂಗಳಾಗ್ಬೋದು, ಮುಗಿದ್ರೆ ವರ್ಷ ಆಗ್ಬೋದು. 2 ಸಿಲಿಂಡರ್ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ಒಂದು 2 ತಿಂಗಳು 3 ತಿಂಗಳು ಬರ್ತದೆ. ಅದೇ ಥರ ಬುಕ್ ಮಾಡಿಕೊಂಡು ಮನೇಲಿ ಎತ್ತಿಕೊಂತವ್ರೆ. ಅದರಲ್ಲಿ ಒಂದು 20% ಜನ ನೀವು ಹೇಳ್ದಂಗೆ ಲಾಭಕ್ಕೆ ಮಾರ್ಕೊತಾ ಇದ್ದಾರೆ, ನಿಜ. ಅದ್ರಲ್ಲಿ ಲಾಭಕ್ಕೆ ಯಾರೋ ಜನ ಏನೋ ಹೋಗ್ತಾ ಇಲ್ಲ. ಇವರೇ ಕಂಪ್ನಿಯವರೇ, ಡೆಲಿವರಿ ಬಾಯ್ಗಳೇ ತೊಗೊಂಡೋಗಿ ಮಾಡ್ತಾ ಇರೋದು. ಜನ ಯಾರು ಮಾಡ್ತಾ ಇಲ್ಲ. ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತಿಲ್ಲ ಅಷ್ಟೇ. ಅದು 20%, 80% ಜನಕ್ಕೆ ಭಯ ಜಾಸ್ತಿ ಆಗಿದೆ. ಇನ್ನೂ ಮುಂದೆ ಏನಾಗ್ಬೋದು. ಇದಕ್ಕೆ ಹಳೆ ಶಿಲಾಯುಗ ಹೋಗ್ತಾ ಇದೆ ನಮ್ಮ ಭಾರತ ಅಂತ ನನಗೆ ಅನ್ನಿಸ್ತಾ ಇದೆ. ಹಿಂದೆ ಹಳೆ ಶಿಲಾಯುಗ ಅಂತ ಒಲೆ ಹಚ್ಕೊಂಡು ಹೋಗೋದು, ಇನ್ನು ಮುಂದುವರೆದ ದೇಶ ಆಗಬೇಕಾಗಿತ್ತು. ಇದು ಅಟ್ಲೀಸ್ಟ್ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಅಷ್ಟು ಸ್ಟಾಕ್ ಮಾಡ್ಕೊಳ್ಳೋಷ್ಟು ಬಡ ದೇಶ ಆಗಿದೆ ನಮ್ಮ ಭಾರತ. ಅದು ಕೇಂದ್ರ ಸರ್ಕಾರದ ಹೊಣೆ ಮಾಡಬೇಕಾಗಿತ್ತು. ಏನು ಈಗಲಾದರೂ ಎಚ್ಚೆಟ್ಕೊಂಡು ಅದನ್ನು ಒಂದು 6 ತಿಂಗಳು 1 ವರ್ಷ ದಾಸ್ತಾನು ಮಾಡ್ಕೊಳ್ಳೋ ಅಂತ ನಾನು ಕೇಳ್ಕೊಂಡೆ. ಇದೇ 100% ಇದೆ. ಆದರೆ ಯಾಕೆ ಮಾಡ್ಕೊಂಡಿಲ್ಲ ಅನ್ನೋದು ಸಮಸ್ಯೆ ಇದೆ. ಎಲ್ಲೋ ಒಂದು ಕಡೆ ವಿದೇಶಾಂಗ ನೀತಿ ಫೇಲ್ ಆಗಿದೆ ಅಂತ ನನ್ನ ಅನಿಸಿಕೆ. ಸಿಲಿಂಡ್ರು ನಾವು ಕಮರ್ಷಿಯಲ್ಲು ಅಲ್ಲಿ ನಾವು ಕಸ್ಟಮರ್ ಆಗಿದ್ದೀವಿ. 2 ಪರ್ಚೇಸ್ ಮಾಡಿದ್ದೀವಿ ನಾವು. ನಮ್ಮದು 2ರಲ್ಲಿ ಒಂದು ಖಾಲಿಯಾಗಿದೆ, ಇನ್ನೊಂದು ಸಮೀಪದಲ್ಲಿದೆ. ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ.
ನಾವು ಆಫೀಸ್ ಹತ್ರ ಹೋಗಿ ಅಲ್ಲಿ ಕೇಳ್ದೋ ಈ ಥರ ಸಡನ್ನಾಗಿ ಹಿಂಗೆ ಆಗಿದ್ದಾಗ ನಾವು ಇರಲಿಲ್ಲ. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ನಾವು ಭೇಟಿಯಾದಾಗ ಈ ಥರ ನಮಗೆ ಕಮರ್ಷಿಯಲ್ ಬೇಕು ಅಂದಾಗ ಅವ್ರು ಕೇಳಿದ್ರು, ನೀವು ಕಸ್ಟಮರಾ ಇಲ್ಲ ಬ್ಲ್ಯಾಕ್ ಅಲ್ಲ ಅಂತ. ನಾವು ಕಸ್ಟಮರ್ ಅಂತ ಹೇಳಿದಾಗ ಸರಿ ಇವತ್ತು 8 ದಿವಸಕ್ಕೆ ಬನ್ನಿ ಅಂದರೆ 15 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ನಾವು 15 ದಿವಸ ಬಿಟ್ಟು ಅಂದರೆ ಈ ಗುರುವಾರಕ್ಕೆ ಹೇಳಿದ್ದಾರೆ. ಈ ಗುರುವಾರ ಹೋಗ್ತಾ ಇದ್ವಿ. ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಕಮರ್ಷಿಯಲ್ ಕೊಡ್ತಾರಾ ಕೊಡಲ್ವಾ ಅನ್ನೋದನ್ನು. ಈಗ ಅವ್ರು ಕೊಡೋ ಗಂಟೆ ನಮಗೊಂದು ಎಲ್ಲೋ ಒಂದು ಕಡೆ ಆತಂಕ ಇದ್ದೇ ಇರುತ್ತೆ. ಅವ್ರು ಕೊಟ್ಟ ಮೇಲೆ ಭಯ ಇರಲ್ಲ. ಏನಕ್ಕೆ ಅಂದರೆ ನಾವು ಬ್ಲ್ಯಾಕಲ್ಲಿ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಅಲ್ಲಿ ಪರ್ಚೇಸ್ ಮಾಡಿರುವಂತೆ ಕಸ್ಟಮರ್ ಆಗಿದ್ದೀವಿ HB ಇದಕ್ಕೆ ಆಫೀಸ್ಗೆ. ಗುರುವಾರ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸಿಚುವೇಶನ್ ಹೇಗಿದೆ ಏನು ಅಂತ. ಅವ್ರು ಕೊಡದೆ ಹೋದಾಗ ನಮಗೂ ಆತಂಕ ಬರುತ್ತೆ. ಈಗ ನಮ್ಮ ಜೀವನ ಹೇಗೆ ನಡೆಸ್ಬೇಕು, ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಕೊಟ್ಟರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವು ಬೆಂಗಳೂರು ಜೀವನ ಚೆನ್ನಾಗಿದೆ ಬದುಕೋಕ್ಕೆ. ಈ ರೀತಿ ಹಿಂಗಾದಾಗ ಕೆಲವೊಂದು ತಿಂಗಳುಗಳು ತೊಂದರೆ ಆಗುವಂತೆ ಸಹಜ. ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಹಳ್ಳಿ ಜೀವನ 100% ತುಂಬ ಬೆಟರು. ಒಂದು 2 ದಿನ ನಾವು ಎಲ್ಲೂ ಹೋಗಿಲ್ಲ ಅಂದ್ರೆ ಮನೆ ಹತ್ರ ಆರಾಮಾಗಿ ನಿದ್ದೆ ಮಾಡ್ಬೋದು ಜಗಲಿ ಮೇಲೆ ಕೂತ್ಕೊಂಡು. ಬೆಂಗಳೂರಲ್ಲಿ ಆ ರೀತಿ ಆಗಲ್ಲ. ಈಗ ನಮಗೆ 15 ದಿವಸ ಹೇಳಿದ್ರು, ಈಗ ಆಗ್ತಾ ಬರ್ತಿದೆ. ಇವಾಗ ಗುರುವಾರ ಕೊಟ್ಟಿಲ್ಲ ಅಂದರೆ ನಾವು ಮನೇಲಿ ಕೂತ್ಕೊಂಡ್ರೆ ಜೀವನ ನಡೆಸೋದು, ಬಾಡಿಗೆ ಕಟ್ಟೋದಾಗಿರ್ಬೋದು, ಇನ್ನೊಂದು ಯಾವುದೇ ಒಂದು ವ್ಯವಹಾರಕ್ಕೆ ತುಂಬ ತೊಂದರೆ ಆಗ್ತಿದೆ. ಇನ್ನು ಮನೆ ಸಿಲಿಂಡ್ರಿಗೆ ಬತ್ತು ಅಂದರೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಭಾರತಕ್ಕೆ ಸಂಬಂಧಪಟ್ಟಾಗೆ ಸುಮಾರು 3-3.5 ತಿಂಗಳಿಗೆ ಇಡೀ ಭಾರತಕ್ಕೆ 33 ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಇದೆ ಅಂದಾಜು ಮೇಲೆ. ಅಷ್ಟು ಕನೆಕ್ಷನ್ಗಳಿಗೂ ಸಹ 3-3.5 ತಿಂಗಳು ನಮ್ಮ ಭಾರತ ಸರ್ಕಾರ ಕೊಡೋಂಥ ಶಕ್ತಿ ಇದೆ. ಈಗ ಕಮರ್ಷಿಯಲ್ನ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದರೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಏನಾದರೂ ಸಿಲಿಂಡರ್ಸ್ ಆಚೆ ಹೋದರೆ ಪ್ರೊಡಕ್ಷನ್ ಹೆಚ್ಚು ಕಮ್ಮಿ ಈಗ ಸ್ಟಾಪ್ ಇದೆ. ಏಕೆಂದರೆ ಹಡಗುಗಳು ಬರ್ತಾಯಿಲ್ಲ, ಕಚ್ಚಾ ತೈಲ ಬರದೇ ಇರೋದ್ರಿಂದ, ಹಡಗುಗಳು ಸ್ಟಾಪ್ ಆಗಿರೋದ್ರಿಂದ ಈಗ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಾದರೂ ನಡೆದ್ರೆ ಇದು 3.5 ತಿಂಗಳು ಡೊಮೆಸ್ಟಿಕ್ ಯೂಸ್ ಆಗೋಂಥ ಸಿಲಿಂಡರ್ಸು, ಮನೆಗೆ ಯೂಸ್ ಆಗೋಂಥದ್ದು 1.5-2 ತಿಂಗಳಿಗೆ ಇರೋ ಸ್ಟಾಕ್ ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಮೊದಲೇ ಇದನ್ನು ಎಚ್ಚರಿಕೆ ವಹಿಸಿ, ಈ ಯುದ್ಧ ಅಕಸ್ಮಾತ್ ಒಂದು 15 ದಿವಸ 21 ತಿಂಗಳು ಕಂಟಿನ್ಯೂ ಆದರೂ ಸಹ ನಮ್ಮ ಭಾರತಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸಿಲಿಂಡರ್ಗಳ ಇವತ್ತವರೆಗೂ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಸಮಸ್ಯೆ ಇಲ್ಲದೆ ಇರೋ ರೀತಿ ಸರ್ಬರಾಜು ಮಾಡ್ತಾ ಇದೆ ಸರ್. ಈಗ ಈ ಕಮರ್ಷಿಯಲ್ ಗ್ಯಾಸ್ನ ಏನಾಗ್ತಾ ಇದೆ, ಇವತ್ತು ಸರ್ಕಾರ ಕಾಲೇಜಸ್ಗೆ ಮತ್ತು ಹಾಸ್ಟೆಲ್ಸ್ಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಯಾವುದು ಅನಾಥಾಶ್ರಮಗಳು, ಈ ರೀತಿ ಅತ್ಯವಶ್ಯಕವಾಗಿರೋಂತಹ ಇದಕ್ಕೆ 10% ಇವತ್ತವರೆಗೂ ನಾವು ಕಮರ್ಷಿಯಲ್ಸ್ ಕೊಡ್ತಾ ಇದ್ದೀವಿ. ಆದರೆ ನಾವು ಅಂದ್ಕೊಳ್ಳೋ ರೀತಿಯಷ್ಟು ರೀಫಿಲ್ಲಿಂಗ್ಸ್ ಆಗ್ತಾಯಿಲ್ಲ. ಇವತ್ತು ಅದಕ್ಕೆ ಒಂದು ಪ್ರೊಸೀಜರ್ ಮಾಡಿದೆ, ಒಂದು IOC ಕಂಪ್ನಿ ಒಂದು ಪ್ರೊಸೀಜರ್ ಮಾಡಿದೆ. ಆ ಪ್ರೊಸೀಜರ್ನ ಫಿಲಪ್ ಮಾಡಿಕೊಟ್ಟಾಗ ನಮ್ಗೆ ರಿಕ್ವೆಷನ್ ಏನಿದೆಯೋ ಅದನ್ನು 10% ನಮಗೆ ಕಳಿಸ್ತಾ ಇದ್ದಾರೆ. ಅದು ಮಿಸ್ಯೂಸ್ ಆಗಬಾರ್ದು ಅಷ್ಟೇ. ಈಗಿರೋ ಪರಿಸ್ಥಿತಿಯಲ್ಲಿ ಮಿಸ್ಯೂಸ್ ಆಗಬಾರ್ದು. ಮತ್ತು ಈಗ ಯೂಸ್ ಮಾಡ್ತಿರೋ ಕಮರ್ಷಿಯಲ್ ಸಿಲಿಂಡರ್ಸನ್ನು, ಹೋಟ್ಲ್ಸನ್ನು ಈಗ ತಕ್ಷಣಕ್ಕೆ ಬಂದ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಅನಿಸಿಕೆ. ಬಂದ್ ಮಾಡಿದ್ರೆ ಅಂದರೆ ಪೂರ್ತಿ ನಿಲ್ಲಿಸೋದಲ್ಲ, ಒಂದು ವಾರ 10 ದಿವಸ 15 ದಿವಸದೊಳಗಡೆ ಇದೆಲ್ಲ ಸೆಟ್ರೇಟ್ ಆಗುತ್ತೆ. ನಮಗಿರೋ ಮಾಹಿತಿ ಪ್ರಕಾರ, ಅಫಿಷಿಯಲ್ ಮಾಹಿತಿ ಪ್ರಕಾರ 1 ವಾರ 15 ದಿವಸದಲ್ಲಿ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಪ್ಯಾನಿಕ್ ಆಗದೆ ಅದನ್ನು ಕಮರ್ಷಿಯಲ್ ಜಾಗದಲ್ಲಿ ಡೊಮೆಸ್ಟಿಕ್ಕನ್ನು ಯೂಸ್ ಮಾಡಿ ಮತ್ತೆ ಕೇಸು ಮತ್ತು ಇನ್ನೊಂದು ಸಮಸ್ಯೆಗಳು ಸಿಗಾಕೊಳ್ಳೋದಕ್ಕಿಂತ 1 ವಾರ ಆರಾಮಾಗಿರಿ, ರೆಸ್ಟ್ ಮಾಡಿ. 1 ವಾರ ಆದಮೇಲೆ ಎಲ್ಲ ಸೆಟ್ರೇಟ್ ಆಗುತ್ತೆ ಸರ್. ಇವತ್ತು ಜನ ಏನು ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ, ಗ್ಯಾಸಿನ ಮುಂದೆ ನಮ್ಗೆ ಸಿಗೋದೇ ಇಲ್ವೇನೋ, ನಾವು ಸೌದೆ ಒಲೆಗೆ ಹೋಗ್ಬೇಕೇನೋ, ಕರೆಂಟ್ ಸ್ಟವ್ಗೆ ಹೋಗ್ಬೇಕೇನೋ, ಸೀಮೆಣ್ಣೆ ಸ್ಟವ್ಗೆ ಹೋಗ್ಬೇಕೋ, ಆ ಥರ ಪ್ಯಾನಿಕ್ ಆಗಿದ್ದಾರೆ. ಆ ಥರ ಆತಂಕ ಏನಿಲ್ಲ. ಇದೆಲ್ಲ ಒಂದು ವ್ಯವಸ್ಥೆ ಅಂತಂದಾಗ ಏರುಪೇರಾದಾಗ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ನಮ್ಮದು ನಾರ್ಮಲ್ಲಾಗಿ ಒಂದು ದಿನಕ್ಕೆ 800ರಿಂದ 1000 ಬುಕ್ಕಿಂಗ್ಸ್ ಬರ್ತಾಯಿತ್ತು. ಇವತ್ತು ಏಕಾಏಕಿ 2 ದಿವಸದಲ್ಲಿ 5000 ಬುಕ್ಕಿಂಗ್ ಆಗಿದೆ. ನಾವು ಪ್ರತಿ ದಿವಸ ಏನು ಡೆಲಿವರಿ ಕೊಡ್ತಾಯಿದ್ವು, ನಾವು ಹೋಮ್ ಡೆಲಿವರಿ ಏನೇನು ಕೊಡ್ತಿದ್ವಿ, 800ರಿಂದ 1000 ಡೆಲಿವರಿ ಇವತ್ತು ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಸರಬರಾಜಿಗೆ ತೊಂದರೆನೇ ಆಗಿಲ್ಲ, ಇವತ್ತವರೆಗೂ ತೊಂದರೆ ಆಗಿಲ್ಲ. ಆದರೆ ಜನ ಅದನ್ನು ಪ್ಯಾನಿಕ್ ಆಗಿ ಸಿಲಿಂಡರ್ ಸಿಗಲ್ವೇನೋ, ಯುದ್ಧ ಇನ್ನೂ ಮುಂದುವರಿತಾ ಇದೆ, ಏನಾಗುತ್ತೋ ಅನ್ನೋ ಆತಂಕದಿಂದ ಬುಕ್ಕಿಂಗ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ಆ ಬುಕ್ಕಿಂಗ್ಸ್ ಮಾಡೋದು ಅಷ್ಟೇ, ಯಾವುದೋ ಡೈಲ್ ಮಾಡಿಬಿಡ್ತಾರೆ, ನಂಬರ್ಸ್ ಎಲ್ಲ ಬ್ಯುಸಿ ಇದ್ದಾವೆ. ಏಕಕಾಲದಲ್ಲಿ 33 ಕೋಟಿ ಕಸ್ಟಮರ್ಸ್ಗಳಲ್ಲಿ ನಾವು ಮಿನಿಮಮ್ ಒಂದು 5 ಕೋಟಿ ಜನ ಏಕಕಾಲದಲ್ಲಿ ಟ್ರೈ ಮಾಡಿದ್ರೆ ಬ್ಯುಸಿ ಆಗದೆ ಇರುತ್ತೆ. ಸೊ ಹಂಗಾಗಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗುತ್ತೆ. ಈಗ ಡಬಲ್ ಸಿಲಿಂಡ್ರ್ ಇರೋರಿಗೆ 31 ದಿನಗಳಿಗೆ ಬುಕ್ಕಿಂಗ್ ಕೊಡ್ತಾ ಇದೆ. ಮೊದಲು 1 ವಾರಕ್ಕೆ 8 to 10 ಡೇಸಲ್ಲಿ ಬುಕ್ ಮಾಡ್ತಿದ್ರು. ಇವತ್ತು ಒಂದು IOC ಕಂಪ್ನಿ 31 ದಿವಸಗಳಿಗೆ ಕಡಿಮೆ
ಬುಕ್ಕಿಂಗ್ ತೊಗೊಳ್ತಾ ಇಲ್ಲ. ಆಟೋ ಬುಕ್ಕಿಂಗ್ಸ್ ಇವೆಲ್ಲ. ಸಿಂಗಲ್ ಸಿಲಿಂಡ್ರ್ ಇರೋರಂಥವ್ರು, ಅವರು ಸಿಂಗಲ್ ಸಿಲಿಂಡ್ರ್ ಅಂತಂದರೆ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕಡು ಬಡತನದಲ್ಲಿ ಇರೋಂಥ ಇವರು, ಅವ್ರಿಗೆ 25 ದಿನಗಳವರೆಗೂ ಬುಕ್ಕಿಂಗ್ಸ್ ತೊಗೊಳ್ಳಲ್ಲ. 26ನೇ ದಿವಸ ಬುಕ್ಕಿಂಗ್ ತೊಗೊಳುತ್ತೆ. ಸೊ ಈ ಪ್ರೊಸೀಜರ್ ನಡೀತಾ ಇದೆ. ಆಮೇಲೆ ನಾನು ಈ ಮಧ್ಯೆ ಏನು ಕೇಳ್ಕೊತೀನಿ, ಡಬಲ್ ಸಿಲಿಂಡರ್ ಪ್ಯಾನಿಕ್ ಆಗಿ ಬುಕ್ ಮಾಡೋದು ಬೇಡ. ನೀವು ಬುಕ್ಕಿಂಗ್ ತೊಗೊಂಡು ನೀವು ಮನೇಲಿ ಸ್ಟಾಕ್ ಮಾಡ್ಕೊಳೋದ್ರಿಂದ ಇನ್ಯಾರಿಗೂ ಅವಶ್ಯಕತೆ ಇರೋರಿಗೆ ಸಮಸ್ಯೆ ಆಗುತ್ತೆ. ಆ ಅವಶ್ಯಕತೆ ಇರೋರಿಗೆ ದಾರಿ ಮಾಡ್ಕೊಂಡು, ಅವಶ್ಯಕತೆ ಇದೆಯಾ ನಿಮ್ಮೊಂದು ವಾರ 10 ದಿವಸ ಹಿಂದೆ ಮುಂದೆ ಬರ್ತದೆ ಅಂದಾಗ ಬುಕ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಡೊಮೆಸ್ಟಿಕ್ ಸಿಲಿಂಡ್ರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆ ಇಲ್ಲ.